ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ವೋಟ್ ಅಂತವ್ರನ್ನ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೋರ್ ಮೀಟಿಂಗ್ ಮಾಡಿದ್ದಾರೆ. ನಾನು ಯಾವ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ರಲ್ಲಪ್ಪ. ಈಗ ನೆನ್ನೆ ಬೆಳಗ್ಗೆ ಏನು ಹೇಳಿದ್ದಾರೆ, ನೆನ್ನೆ ಸಾಯಂಕಾಲ ಅವರು ಇವರನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಲ್ಲಿ ಅವ್ರ ಡೇಟನ್ನು ಕೊಟ್ಟರು, ಪ್ರೋಸೆಸ್ಸು ಮಾಡಿದ್ರು. ಸಾಯಂಕಾಲದ ಹೊತ್ತಿಗೆ ಅವ್ರು ಕರೆದ್ರೋ ಮಾತಾಡಿದ್ರೋ ಇವರೇ ತೀರ್ಮಾನಕ್ಕೆ ಬಂದರೋ ಏನೋ ಇವ್ರಿಗೆ ಬಿಟ್ಟಿದ್ದು. ನಾನು ಆ ವಿಚಾರದಲ್ಲಿ ನೀವು ಯಾಕೆ ರಾಜಿ ಆದ್ರಿಂದ ನನಗೆ ಕೇಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಏನು ಹೇಳಿದ್ರು, ಅದೇ ಪ್ರೀತಮ್ ಗೌಡಂದು ಒಬ್ಬಂದೇ ಮುಖ್ಯ ಅಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ನಾನು ಹಿಂದೆ ಹೋಗಿದ್ದೆ ಅಂತ. ಡಬಲ್ ಸ್ಟ್ಯಾಂಡ್ ಅಲ್ವಾ? ಅದರಿಂದ ಈ ಏನು ನಮ್ಮ ಸರ್ಕಾರವನ್ನು ಇವತ್ತು ಕೇಂದ್ರದಲ್ಲಿ 240ಕ್ಕೆ ಬತ್ತು, ಬೆಂಗಳೂರಿನಲ್ಲಿ 27ರಿಂದ 17ಕ್ಕೆ ಬತ್ತು, ಯು ಪಿನಲ್ಲಿ ಏನು 5.5 ಲಕ್ಷದಲ್ಲಿ ಗೆದ್ದಿದ್ರು ಪ್ರಧಾನಮಂತ್ರಿಯವರು 1 ಲಕ್ಷಕ್ಕೆ ಬತ್ತು. ಏನು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಅಲ್ಲಿ 2 ಸೀಟ್ ಸೋತರು. ಇವೆಲ್ಲವೂ ಅವರಿಗೆ ಮಲಗಿದಾಗ ಕಣ್ಣು ಮುಂದೆ ಬರ್ತಾ ಇದೆ. ನಾವು ಮುಂದೆ ಕಟ್ಟ ಆಗುತ್ತೆ, ಕರ್ನಾಟಕ ಸರ್ಕಾರ ಬಲಿಷ್ಠವಾಗಿದೆ, ರಾಹುಲ್ ಗಾಂಧಿಯವರು ಹಿಂದೆ 200 ಜನ ಸಂಸದರಿದ್ದಾರೆ, ರಾಹುಲ್ ಗಾಂಧಿಯವರ ಹಿಂದೆ 200 ಜನ ಸಂಸದರಿದ್ದಾರೆ. 200 ಜನದ ಮೇಲೆ ಅವತ್ತಿದ್ದದ್ದು 40-50, ಇವತ್ತಿದ್ದದ್ದು 200-230. ಈ ಭಯ ಬಿ ಜೆ ಪಿಗೆ, ಅವರ ಅಂಗಸಂಸ್ಥೆ ಆದಂಥ RSSಗೆ, ಅವ್ರ ಜೊತೆಲಿ ಪಾರ್ಟ್ನರ್ ಆಗಿರ್ತಕ್ಕಂಥ ಜನತಾದಳಕ್ಕೆ ಭಯ ಇದೆ. ಅದರಿಂದ ಏನಾದರೂ ಒಂದು ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡಲಿಕ್ಕಾಗತ್ತಾ, ಜನರಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕಾಗತ್ತಾ ಅಂತ ಈ ಥರದ್ದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆ ಈಗಾಗಲೇ ವೀರಯ್ಯನವ್ರು ಜೈಲಿಗೆ ಹೋಗಿರೋದು ನಾವು ಇವತ್ತು ತನಿಖೆ ಮಾಡ್ತಾಯಿದ್ದೀವ. ಇವತ್ತು ಅನೇಕ ಬೇರೆ ಬೇರೆ ಬಿ ಜೆ ಪಿ ಆಡಳಿತ ಸಂದರ್ಭದಲ್ಲಿ ಆಗಿರ್ತಕ್ಕಂಥವನ್ನ ನಾವು ಇಲಾಖೆ ತನಿಖೆಗೆ ಒಳಪಡಿಸಿದ್ದೀವಿ, SIT ಮಾಡಿದ್ದೀವಿ, CID ಕೊಟ್ಟಿದ್ದೀವಿ. ಅವೆಲ್ಲ ಇವತ್ತು ಕೊಟ್ಟಿಲ್ಲ ನಾವು. ಅದೆಲ್ಲವೂ ಒಂದು ತನಿಖೆ ಆಗಲಿ ಅಂತ ಸುಮ್ಮನಿದ್ದು. ಇವರು ಸಂಬಂಧ ಇಲ್ಲದೆ ಇರೋ ವಿಚಾರವನ್ನು ತಗೊಂಡು ಮುಂದಕ್ಕೆ ಬಂದಾಗ ನಾವು ಜನರ ಮುಂದೆ ಹೇಳ್ಬೇಕಲ್ಲ ಅವರವನ್ನ, ಅದಕ್ಕೋಸ್ಕರ ಹೇಳ್ತಾರೆ. ನೋಡಿದ್ರಲ್ಲ ಅವರು ನೆನೆ ಭಾಳ ಟಿ ವಿನಲ್ಲಿ, ಅವ್ರಿಗೆ ಅದರ ಇದನ್ನೂ ತಗಲಿಲ್ಲ. ಯಾಕೆ ಅಂದರೆ ತಪ್ಪು ಮಾಡಿದ್ರಲ್ವ ಅವ್ರಿಗೆ ಶೇಕ್ ಆಗೋದು. ಇವತ್ತು ಅವ್ರಿಗೇನಾದ್ರು ಆ ಥರ ಫೀಲ್ ಇದ್ದರೆ ನಂಜನಗೂಡು ಸಮಸ್ಯೆ ಇರ್ತಕ್ಕಂಥ ಜಾಗಕ್ಕೆ, ಇವತ್ತು ಮಡಿಕೇರಿ ವಿರಾಜಪೇಟೆ ಜಾಗಕ್ಕೆ ಹೋಗ್ತಿದ್ರಾ, ಮನೇಲಿರ್ತಿದ್ರು ಬೇಜಾರಾಗಿ. ಅವ್ರಿಗೆ ಯಾವುದೇ ಥರದ, ಯಾಕೆ ಅಂದರೆ 100ಕ್ಕೆ 100% ಅವ್ರು ಯಾವುದೇ ತಪ್ಪಿತಸ್ಥರಲ್ಲ, ಧೈರ್ಯವಾಗಿದ್ದಾರೆ. ನಾವು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಹುದ್ದೆಗೆ ಗೌರವ ಕೊಡಬೇಕು. ನೆನೆ ನಾವು ಕ್ಯಾಬಿನೆಟಿಂದ ರೆಜುಲೇಷನ್ ಮಾಡಿ ಕೊಟ್ಟಿದ್ದೀವಿ. ಅವ್ರು ಏನಾರು ಅದಕ್ಕೆ ಗೌರವ ಕೊಟ್ಟರೆ ಅವ್ರಿಗೂ ಗೌರವ, ಆ ಪೊಸಿಷನ್ಗೂ ಗೌರವ. ಕೊಡಲಿಲ್ಲ ಅಂದರೆ ನಾವು ಕಾನೂನು ಪರವಾಗಿ ಹೋರಾಟ ಮಾಡಿ. ರಾಜೀನಾಮೆ ಪ್ರಶ್ನೆ ಬರಲ್ವಲ್ಲ, ರಾಜೀನಾಮೆ ಪ್ರಶ್ನೆ ಬರಲ್ಲ. ಈಗ ಬೆಕ್ಕಗೆ ಅದೇನೋ ಒಂಥರ ಹೈಕಮಾಂಡ್ ಯಾಕೆ ರಾಜೀನಾಮೆ ವಿಚಾರ ಕೇಳ್ತಾರೆ? ಇವರೇನಾದರೂ ನೀವು ಮುಖ್ಯಮಂತ್ರಿಯಾಗಿ ಚೆಕ್ ತಗೊಂಡಿದ್ದಾರಾ, ಆದೇಶ ಮಾಡಿದಾರಾ? ಏನೂ ಇಲ್ಲ. ಆಮೇಲೆ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.